ಹಿರಿಯರಾದ ಮುದ್ದೇಗೌಡರವರೇ, ವಾಸನಾಥ್ ಅವರೇ, ಕಾರ್ಯದರ್ಶಿಯಾಗಿ ನೂತನವಾಗಿ ಚುನಾಯಿತರಾದ ಜಗದೀಶ್ ಅವರೇ, ಶ್ರೀನಿವಾಸ್ ಅವರೇ, ಗುರುದೇವ್ ಅವರೇ, ಹಾಗೂ ಎಲ್ಲ ನನ್ನ ಆತ್ಮೀಯ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಗೌರವಾನ್ವಿತ ನಿರ್ದೇಶಕರೇ, ಮಾಧ್ಯಮ ಮಿತ್ರರೇ, ಬಹುಶಃ ಬಯಸದೆ ಬಂದು ಭಾಗ್ಯ ಅಂತ ಒಂದು ಸಂದರ್ಭ ನನಗೆ ಒದಗಿ ಬಂದಿದೆ. ಇದಕ್ಕೆ ಕಾರಣ ಇಷ್ಟೇ, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಅಶೋಕ್ ಹಾನಳ್ಳಿ ಅವರು ನನ್ನನ್ನು ಗೌರವ ಕಾರ್ಯದರ್ಶಿಯಾಗಿ ಸುಮಾರು 12 ವರ್ಷ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ನನಗೂ ಸಹ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನನಗೆ ಈ ಸಂಸ್ಥೆಯ ಎಲ್ಲ ರೀತಿಯ ಒಂದು ಕುಂದುಕೊರತೆಗಳನ್ನು, ಅನುಭವಗಳನ್ನು ನನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಮೊದಲ ಬಾರಿಗೆ ನಾನು ಅಶೋಕ್ ಹಾನಳ್ಳಿ ಅವರಿಗೆ ನನ್ನ ಪ್ರಣಾಮವನ್ನು ತಿಳಿಸ್ತಾ, ಇವತ್ತು ಈ ಒಂದು ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಚುನಾಯಿತನಾಗಿದ್ದೇನೆ. ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಸಾರ್ವಜನಿಕರು ಮೆಚ್ಚುಗೆ ಆಗತಕ್ಕಂಥ ಕೆಲಸಗಳನ್ನು ನಾನು ಎಲ್ಲ ನನ್ನ ತಂಡದೊಂದಿಗೆ ಸೇರಿ ನಾನು ನಿರ್ವಹಿಸಬೇಕು ಅಂತ ನಾನು ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೇನೆ. ನನಗೆ ಯಾವ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ. ಯಾಕೆಂದ್ರೆ ನಮಗೂ ಸಹ ವಯಸ್ಸಾಗಿದೆ, ನಾವು ತೃಪ್ತಿಯಾಗಿದೆ. ಆದ್ರಿಂದ ಈ ಒಂದು ಸಂಸ್ಥೆ ಕುಂದುಕೊರತೆಗಳು ಸಂಸ್ಥೆಯಲ್ಲಿದೆ. ಅದೆಲ್ಲವನ್ನ ನಾನು ನಮ್ಮ ಎಲ್ಲ ತಂಡದೊಂದಿಗೆ ಕುಳಿತು ಚರ್ಚಿಸಿ ನಿವಾರಿಸಿ, ಮುಂದೆ ಈ ಸಂಸ್ಥೆಯ ನಡೆಸ್ತಕ್ಕಂಥ ಎಲ್ಲ ಕಾಲೇಜುಗಳ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸ್ತೇವೆ. ಮತ್ತೆ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಿನ್ನ ಮತ ಇಲ್ಲದೆ ನಾನು ಈ ತಂಡವನ್ನ ನಾನು ಮುನ್ನಡೆಸ್ತೇನೆ ಅಂತ ನಾನು ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಾನು ಹೇಳ್ತಾ, ಯಾರೇ ನಾನು ಅಕಸ್ಮಾತ್ ನನ್ನ ಅಧ್ಯಕ್ಷನಾಗುವ ಒಂದು ಬಯಕೆಯಲ್ಲಿ ಯಾರ್ಯಾರು ಮನಸ್ಸಿನಲ್ಲಿ ನೋವಿದ್ರೆ ದಯವಿಟ್ಟು ಅದನ್ನಾಗಿ ಕೈಬಿಟ್ಟು ಬಿಡಿ. ನಾನು ಎಲ್ಲರಿಗೂ ಅಧ್ಯಕ್ಷ. ನೀವು ನನಗೆ ಯಾವ ಮಾರ್ಗದರ್ಶನ ಕೊಟ್ಟರು ಸಹ ನಾನು ಅದನ್ನ, ನಾನಾಗ್ಲಿ ನನ್ನ ಸಹಪಾಠಿಗಳಾಗ್ಲಿ ತಪ್ಪದೆ ಈ ಸಂಸ್ಥೆ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲ ನನಗೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ, ಸ್ನೇಹಿತರಿಗೆ, ಸಾರ್ವಜನಿಕರಿಗೆ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನನ್ನ ವಂದನೆಯನ್ನು ತಿಳಿಸ್ತಾ ನನ್ನ ಮಾತಿನ ನಮಸ್ಕಾರ. ಪ್ರವೀಣ್ ಒಂಚೂರು ಕ್ಯಾಮ್ರಾ ಇದೆ, ನೀವು ಮುಂದೆ ಇದ್ದೀರಾ? ಹಿಂದೆ ಸ್ವಲ್ಪ ಜಗದೀಶ್ ಅವರು ಒಟ್ಟಿಗೆ ಬರ್ದ ಕರಿಬೇಕಾಯ್ತು. ಬನ್ನಿ ಸ್ವಲ್ಪ ಹಿಂದಕ್ಕೆ ನೋಡ್ರಿ.